ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ಚರ್ಚೆ ಏನಾಯಿತು, ಇದುವರೆಗೂ ಡಿ.ಕೆ. ಶಿವಕುಮಾರ್ ಅವರ ಬಣದ ಬಹುಪಾಲು ನಾಯಕರು ಒಂದು ಮಾತನ್ನ ಹೇಳಿದ್ರು, ಒಂದು ಚಾನ್ಸ್ ಕೊಡಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಒಂದು ಚಾನ್ಸ್ ಕೊಡಿ, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತುಗಳನ್ನ ಹೇಳಿದ್ರು. ಆದರೆ ಇದೀಗ ಒಂದು ಬಹುಮುಖ್ಯ ಸಂಗತಿ ಏನಂದ್ರೆ, ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಹಾಲಿ ಸಚಿವ, ಅವರದ್ದೇ ಸಮಾಜದ ಶಾಸಕ, ನಾಯಕ, ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಪರೋಕ್ಷವಾಗಿ ನಿಂತು ಬಿಟ್ರ. ಕಾರಣ ಇಷ್ಟೇ, ಭೈರತಿ ಸುರೇಶ್ ಅವರು ಅವರ ಮಾಧ್ಯಮ ನೋಡಿಕೊಳ್ಳುವಂತಹ ಒಂದು ಟೀಮ್ ಇದೆ. ಆ ಟೀಮ್ನ ಪ್ರಭಾವಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆದರೆ ನೆಕ್ಸ್ಟ್ ಸಿಎಂ ಯಾರು? ನಿಜಕ್ಕೂ ಭೈರತಿ ಸುರೇಶ್ ಅವರ ಈ ಮೀಡಿಯಾ ಟೀಮ್ ಏನಿದೆ ಅದು ಹೇಳಬೇಕಾಗಿದ್ದದ್ದು ಏನು? ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಹೇಳಬಹುದಿತ್ತು. ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಒಂದು ಪೋಲ್ ಕ್ರಿಯೇಟ್ ಮಾಡಿದ್ದಾರೆ. ವಿಪರ್ಯಾಸ ನೋಡಿ, ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿದೆ, ಅವರಿಗೆ 21% ಜನ ವೋಟ್ ಹಾಕಿದ್ದಾರೆ. ಪರಮೇಶ್ವರ್ ಅವರ ಹೆಸರಿದೆ, ಅವ್ರಿಗೂ ಕೂಡ ಸುಮಾರು 7% ಜನ ವೋಟ್ ಹಾಕಿದ್ದಾರೆ. ಅದನ್ನು ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರಿಗೆ 26% ಜನ ವೋಟ್ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿದರೆ ಅವರಿಗೆ 47% ಜನ ವೋಟ್ ಹಾಕಿದ್ದಾರೆ. ಹಾಗಿದ್ರೆ ಭೈರತಿ ಸುರೇಶ್ ಅವರ ಟೀಮ್ ಯಾಕೆ ಡಿ.ಕೆ. ಶಿವಕುಮಾರ್ ಅವರತ್ತ ವಾಲ್ತಿದೆ, ಅವ್ರ ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ? ಆ ಯೂಟ್ಯೂಬ್ ಖಾತೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸಾಕಷ್ಟು ವಿಡಿಯೋಗಳು ಕೂಡ ಸಿದ್ದರಾಮಯ್ಯ ಅವರ ಪರವಾಗಿನೇ ಹಾಕಿದ್ದಾರೆ. ಕಮೆಂಟ್ ಕೂಡ ಈ ಪೋಲ್ಗೆ ಸಿದ್ದರಾಮಯ್ಯನೇ ಇರ್ತಾರೆ, ಸಿದ್ದರಾಮಯ್ಯನೇ ಇರ್ತಾರೆ ಎನ್ನುವಂತಹ ಒಂದು ಕಮೆಂಟ್ಗಳಿದಾವೆ. ಆದಾಗ್ಯೂ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಯಾಕಿಷ್ಟು ಒಲವು ಈ ಒಂದು ಟೀಮಲ್ಲಿ ಕಾಣಿಸ್ತಿದೆ? ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಗಿದ್ರು ಹಿಡಿದೋಗ್ತಾರಪ್ಪ, ಆ ನಂತರದಲ್ಲಿ ನಮಗೊಬ್ರು ಬಲಿಷ್ಠ ನಾಯಕರು ಬೇಕು, ಆ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಲ್ಲೋಣ ಅಂತ ಈಗಾಗಲೇ ನಿರ್ಧರಿಸ್ಬಿಟ್ರ ಅನ್ನುವಂಥದ್ದು ಅನುಮಾನ. ಆದಾಗ್ಯೂ ನೋಡಿ, ಇಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸ್ತಿದ್ದೀನಿ ಅದನ್ನ, ಆ ಯೂಟ್ಯೂಬ್ ಪೋಲ್ ಇದುವರೆಗೂ. ಯಾಕಂದ್ರೆ ಇದೇ ಭೈರತಿ ಸುರೇಶ್ ಅವರ ಟ್ವಿಟ್ಟರ್ ಖಾತೆ ಹ್ಯಾಕ್ ಆಗಿತ್ತು ಅಂತ ಏನೇನೋ ಹೇಳಿದ್ರು. ಆ ಸಂದರ್ಭದಲ್ಲೂ ಕೂಡ ಇಂಥದ್ದೇ ವಿವಾದಾತ್ಮಕ ಟ್ವೀಟ್ ಹಾಕಲಾಗಿತ್ತು. ಯಾರನ್ನೋ ಓಲೈಸಲಿಕ್ಕೆ ಹೋಗಿ ಮತ್ತೆ ಯಾರನ್ನೋ ತುಂಬಾ ತುಚ್ಛವಾಗಿ ನೀಚವಾಗಿ ಬೈದಂತಹ ಟ್ವೀಟ್ ಅದಾಗಿತ್ತು. ಅದಾದ ಬಳಿಕ ಅಂಥದ್ದೇ ಒಂದು ಎಡವಟ್ಟನ್ನ ಏನಾದರೂ ಆ ಮೀಡಿಯಾ ಟೀಮ್ ಮಾಡ್ಕೊಳ್ತಾ, ಇನ್ನು ಮುಖ್ಯಮಂತ್ರಿಗಳು ಅವರದ್ದೇ ಸಮಾಜದ ನಾಯಕರಿದ್ದಾರೆ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಅಹಿಂದ ನಾಯಕರು. ಅವ್ರು ಇಳಿತಾರೋ ಇಳಿಯಲ್ವೋ, ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ರು ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಅಂತ. ಆದ್ರೂ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆದ್ರೆ ನೆಕ್ಸ್ಟ್ ಸಿಎಂ ಯಾರು ಅಂತ ಕ್ವಶನ್ ಹಾಕಿ ಒಂದು ಪೋಲ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಆ ಟೀಮ್ ಅಥವಾ ಭೈರತಿ ಸುರೇಶ್ ಅವರ ಅಣತಿಯ ಮೇರೆಗೆ ಇದು ನಡೀತಿರಬಹುದಾ? ಭೈರತಿ ಸುರೇಶ್ ಅವರೇ ತಮ್ಮ ಒಲವು ನಿಲುವುಗಳನ್ನ ತಮ್ಮ ನಾಯಕ ಸಿದ್ದರಾಮಯ್ಯ ಅವರ ಕಡೆಯಿಂದ ಶಿಫ್ಟ್ ಮಾಡಿ ಮತ್ತೊಂದು ಕಡೆಗೆ ತಳ್ಳಿಬಿಟ್ರ? ಅಥವಾ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಲ್ಲುವಂತಹ ಮನಸ್ಸು ಮಾಡ್ತಿದಾರಾ? ಅಥವಾ ಇದು ಒಂದು ಎಡವಟ್ಟ? ಒಟ್ಟಿನಲ್ಲಿ ಈ ಒಂದು ಪೋಲ್ ಇದೆಯಲ್ಲ, ಇದು ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಿದೆ. ಹಾಗಿದ್ರೆ ತಮ್ಮ ಯಾರನ್ನ ಮಿನಿಸ್ಟರ್ ಆಗಿ ಮಾಡಿದ್ರು ಸಿದ್ದರಾಮಯ್ಯ ಅವರು, ಅವರೇ ತಮ್ಮ ಒಲವು ನಿಲುವುಗಳನ್ನ ಬದಲಿಸ್ಕೊಳ್ತಿದಾರಾ? ಭೈರತಿ ಸುರೇಶ್ ಅವರು ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ಆ ಸಮಾಜ ಮತ್ತು ಅವರ ಬೆಂಬಲಿಗರು ಬೇರೆ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಹಾಗಿದ್ರೆ ಭೈರತಿ ಸುರೇಶ್ ಅವರ ಲೆಕ್ಕಾಚಾರ ಏನಿರಬಹುದು? ಕಮೆಂಟ್ ಮಾಡಿ.